ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಸ್ಟೇಜಸ್ ಆಫ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್, ಮಾಡರ್ನ್ ಮಾರ್ಕೆಟಿಂಗ್ ಸ್ಟೇಜಸ್ ಆಫ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ನ ಡಿಸ್ಕಸ್ ಮಾಡೋಣ. ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಕ್ವೆಶನ್ ಆಗಿ ಕೇಳ್ತಾರೆ, ಎಷ್ಟೊಂದು ಕ್ವೆಶನ್ ಪೇಪರ್ ಅಲ್ಲೂ ಕೂಡ ರಿಪೀಟ್ ಆಗಿದೆ. ಸೊ ಇದರಲ್ಲಿ ಫ್ಯೂ ಸ್ಟೇಜಸ್ ಇದೆ. ಫಸ್ಟ್ ಒನ್ ಐಡಿಯಾ ಜನರೇಷನ್, ಸೆಕೆಂಡ್ ಒನ್ ಐಡಿಯಾ ಸ್ಕ್ರೀನಿಂಗ್, ಥರ್ಡ್ ಒನ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಇದಾದ್ಮೇಲೆ ಫೋರ್ತ್ ಒನ್ ಸ್ಟೂಡೆಂಟ್ಸ್ stages of new product development. First one ಬಂದು idea generation, idea screening, concept development, business analysis, product development, test marketing, commercialization. ಇಷ್ಟೇ ಸ್ಟೆಪ್ಸ್ ನಿಮಗೆ ಇರುವಂತದ್ದು. ಫಸ್ಟ್ ಒನ್ ಐಡಿಯಾ ಜನರೇಷನ್, ಐಡಿಯಾ ಸ್ಕ್ರೀನಿಂಗ್, ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಬಿಸ್ನೆಸ್ ಅನಾಲಿಸಿಸ್, ಪ್ರಾಡಕ್ಟ್ ಡೆವಲಪ್ಮೆಂಟ್, ಟೆಸ್ಟ್ ಮಾರ್ಕೆಟಿಂಗ್, ಕಮರ್ಷಿಯಲೈಸೇಷನ್. ಸೊ ಒಂದೊಂದನ್ನೇ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಒನ್ ಐಡಿಯಾ ಜನರೇಷನ್. ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ಇನ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್. ನ್ಯೂ ಪ್ರಾಡಕ್ಟ್ ಐಡಿಯಾಸ್ ಆರ್ ಜನರೇಟೆಡ್. ಯಾವ ಪ್ರಾಡಕ್ಟ್ನ ನಾವು ಮಾರ್ಕೆಟಲ್ಲಿ ತರಬೇಕು ಅನ್ನೋದನ್ನ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಐಡಿಯಾ ಕಮ್ ಫ್ರಮ್ ವೇರಿಯಸ್ ಸೋರ್ಸಸ್. ಅಂದರೆ ಒಂದೇ ಸೋರ್ಸಸ್ ಅಲ್ಲ, ವೇರಿಯಸ್ ಸೋರ್ಸಸ್ ಇಂದ ಯಾವ ಐಡಿಯಾ, ಯಾವ ಬಿಸ್ನೆಸ್ ಮಾಡ್ಬೋದು, ಯಾವ ಪ್ರಾಡಕ್ಟ್ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನು ಕೂಡ ವೇರಿಯಸ್ ಸೋರ್ಸಸ್ ಇಂದ ನಾವು ಕಲೆಕ್ಟ್ ಮಾಡ್ಬೋದು. ಸೊ ಇದನ್ನ ನಾವು ಐಡಿಯಾ ಜನರೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಐಡಿಯಾ ಸ್ಕ್ರೀನಿಂಗ್. In this screening andrenu, in this stage, the ideas generated are evaluated to determine their possibility and potential for success. So ಇವಾಗ ಯಾವುದೋ ಒಂದು ಬಿಸ್ನೆಸ್ ನ ಮಾಡಬೇಕು ಅಂತ ಅನ್ಕೊಂಡ್ವಿ, ಯಾವುದೋ ಒಂದು ಪ್ರಾಡಕ್ಟ್ ನ ರಿಲೀಸ್ ಮಾಡಬೇಕು ಅನ್ಕೊಂಡ್ವಿ, ಯಾವುದೋ ಒಂದು ಪ್ರಾಡಕ್ಟ್ ನ ಲೈಕ್ ನ್ಯೂ ಪ್ರಾಡಕ್ಟ್ ನ ನಾವು ಇಂಥ ಮಾರ್ಕೆಟ್ ಅಲ್ಲಿ ನಾವು ಲೈಕ್ ಎಕ್ಸಿಬಿಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಅದನ್ನ ಸೊ ಇವ್ಯಾಲ್ಯೂಯೇಟ್ ಮಾಡೋದು ಅಂದ್ರೆ ಪ್ರಾಪರ್ ಆಗಿ ಚೆಕ್ ಮಾಡೋದು, ವೆದರ್ ನಮ್ಗಿದು ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಸ್ಕ್ರೀನಿಂಗ್ ಮಾಡುವಂಥದ್ದನ್ನ ಐಡಿಯಾ ಅಂದ್ರೆ ಲೈಕ್ ರಿಹರ್ಸಲ್ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಕಾನ್ಸೆಪ್ಟ್ ಡೆವಲಪ್ಮೆಂಟ್. ದ ಚೂಸನ್ ಐಡಿಯಾಸ್ ಆರ್ ದೆನ್ ಟರ್ನ್ ಇನ್ ಟು ಮೋರ್ ಡೀಟೇಲ್ ಪ್ರಾಡಕ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಆ ಪ್ರಾಡಕ್ಟ್ ಯಾವ ರೀತಿ ನಾವು ಮಾರ್ಕೆಟ್ ಅಲ್ಲಿ ಅದನ್ನ ತಗೋಬರ್ಬೋದು, ಅಂದ್ರೆ ಯಾವ ರೀತಿ ಆ ಪ್ರಾಡಕ್ಟ್ ನ ಡೆವಲಪ್ಮೆಂಟ್ ಮಾಡ್ಬೋದು, ಯಾವ ರೀತಿ ನಾವು ಅದನ್ನ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡ್ಬೋದು, ಅಂದ್ರೆ ಇಶ್ಯೂ ಮಾಡ್ಬೋದು, ಎಕ್ಸಿಕ್ಯೂಟ್ ಮಾಡ್ಬೋದು, ಶೋಕೇಸ್ ಮಾಡ್ಬೋದು ಅನ್ನೋದನ್ನ ಸೊ ಥರ್ಡ್ ಸ್ಟೆಪ್ ಅಲ್ಲೂ ಕೂಡ ನಾವು ಹೇಳ್ಬೋದು. ಸೊ ಬಿಸ್ನೆಸ್ ಅನಾಲಿಸಿಸ್. ದ ಕಂಪನಿ ಲುಕ್ಸ್ ಅಟ್ ಕಾಸ್ಟ್, ಪೊಟೆನ್ಶಿಯಲ್ ಸೇಲ್ಸ್ ಅಂಡ್ ಪ್ರಾಫಿಟ್ ಮಾರ್ಜಿನ್ಸ್ ಟು ಸಿ ಇಫ್ ದ ಪ್ರಾಡಕ್ಟ್ ಕ್ಯಾನ್ ಮೇಕ್ ಮನಿ. ಅಂದ್ರೆ ನಾವು ಎಕ್ಸಿಬಿಟ್ ಮಾಡಿರುವಂತ ಪ್ರಾಡಕ್ಟ್ ಸೊ ಅನಲೈಸ್ ಮಾಡೋದು, ಅನಲೈಸ್ ಸೇಲ್ಸ್ ಯಾವ ರೀತಿ ಆಗುತ್ತೆ, ಪ್ರಾಫಿಟ್ ಯಾವ ರೀತಿ ಬರುತ್ತೆ, ಸೊ ಕಾಸ್ಟ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟಾಗುತ್ತೆ, ಅದ್ರದ್ದು ಸೇಲ್ಸ್ ಎಷ್ಟಾಗುತ್ತೆ, ಪ್ರಾಫಿಟ್ ಎಷ್ಟು ಬರುತ್ತೆ ಅಂತ. ಸೊ ಈಸಿಯಾಗಿ ಆ ಪ್ರಾಡಕ್ಟ್ ಇಂದ ನಾವು ಮನಿ ಹೇಗೆ ಮಾಡೋದು ಅನ್ನೋದನ್ನ ಅನಲೈಸ್ ಮಾಡೋದನ್ನ ಅನಾಲಿಸಿಸ್ ಅಂತ ಕರೀತಾರೆ. ಸೊ ಅದಾದ್ಮೇಲೆ ಪ್ರಾಡಕ್ಟ್ ಡೆವಲಪ್ಮೆಂಟ್. ದಿಸ್ ಕುಡ್ ಮೀನ್ ಬಿಲ್ಡಿಂಗ್ ಎ ಪ್ರೋಟೋಟೈಪ್ ಆರ್ ಡಿಸೈನಿಂಗ್ ಎ ಫಸ್ಟ್ ವರ್ಷನ್ ದಟ್ ಕ್ಯಾನ್ ಬಿ ಟೆಸ್ಟೆಡ್ ಅಂಡ್ ರೀಡಿಫೈನ್ಡ್. ಪ್ರಾಡಕ್ಟ್ ತಗೊಂಬಂದಿರ್ತೀವಿ, ಸೊ ಅದನ್ನ ನಾವು ಲೈಕ್ ಏನ್ ಮಾಡೋದು ಅಂತಾರೆ, ಇನ್ನು ಪ್ರಾಡಕ್ಟ್ ನ ಇನೋವೇಟಿವ್ ಆಗಿ ಲೈಕ್ ನಾವು ಕಸ್ಟಮರ್ಸ್ಗೆ ಕೊಡುವಂಥದ್ದು. ಸೊ ಇನೋವೇಟಿವ್ ಆಗಿ ಚೇಂಜಸ್ ನ ಮಾಡುವಂಥದ್ದನ್ನ ವಿಲ್ ಕಾಲ್ ಇಟ್ ಆಸ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಟೆಸ್ಟ್ ಮಾರ್ಕೆಟಿಂಗ್. ದ ಕಂಪನಿ ಟೆಸ್ಟ್ ದ ಪ್ರಾಡಕ್ಟ್ ಇನ್ ಎ ಸ್ಮಾಲ್ ರಿಯಲ್ ವರ್ಲ್ಡ್ ಮಾರ್ಕೆಟ್. ಫಸ್ಟ್ ಅದನ್ನ ಟೆಸ್ಟ್ ಮಾಡ್ತಾರೆ. ದಿಸ್ ಹೆಲ್ಪ್ಸ್ ಟು ಐಡೆಂಟಿಫೈ ಎನಿ ಪ್ರಾಬ್ಲಮ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಹೌ ಕಸ್ಟಮರ್ಸ್ ಆಕ್ಚುಲಿ ಯೂಸ್ ದ ಪ್ರಾಡಕ್ಟ್. ಅಂದ್ರೆ ಅದನ್ನ ಮಾರ್ಕೆಟ್ ಅಲ್ಲಿ ರಿಲೀಸ್ ಮಾಡ್ತಾರೆ, ಅಂದ್ರೆ ಮಾರ್ಕೆಟ್ ಅಲ್ಲಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಸೇಲ್ ಮಾಡಾದ್ಮೇಲೆ ಅದರಿಂದ ಏನಾದ್ರೂ ಪ್ರಾಬ್ಲಮ್ ಬಂತಾ, ಸೊ ಕಸ್ಟಮರ್ಸ್ ಅದರಲ್ಲಿ ಅಂದ್ರೆ ಸ್ಯಾಟಿಸ್ಫೈ ಆಗಿಲ್ವಾ ಅಂತ ಅನ್ನೋದನ್ನ ನೋಡ್ಕೊಬಹುದು. ಸೊ ಅದಾದ್ಮೇಲೆ ಕಮರ್ಷಿಯಲೈಸೇಷನ್. ದ ಕಂಪನಿ ಟೆಸ್ಟ್ ದ ಪ್ರಾಡಕ್ಟ್ ಇನ್ ಎ ಸ್ಮಾಲ್ ರಿಯಲ್ ವರ್ಲ್ಡ್. ಅಂದ್ರೆ ಲೈಕ್ ಕಮರ್ಷಿಯಲೈಸೇಷನ್ ಅಂತಂದ್ರೆ ಫೈನಲ್ ಆಗಿ ಟೆಸ್ಟ್ ಮಾಡಿರುವಂತ ಪ್ರಾಡಕ್ಟ್ ನ ಸೊ ಅಂದ್ರೆ ಕಮರ್ಷಿಯಲ್ ಅಂತಾರೆ, ಅದನ್ನ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾರೆ. ಏನ್ ಮಾಡ್ತಾರೆ, ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಹೋಗ್ತಾರೆ. ರಿಯಲ್ ವರ್ಲ್ಡ್ ಮಾರ್ಕೆಟ್ ಅಲ್ಲಿ ಅದನ್ನ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂತ ಹೋಗೋದನ್ನ ಕಮರ್ಷಿಯಲೈಸೇಷನ್ ಅಂತ ಕರೀತಾರೆ. ಸೊ ದೇ ಸ್ಟಾರ್ಟ್ ಸೆಲ್ಲಿಂಗ್ ದ ಪ್ರಾಡಕ್ಟ್ಸ್. ಸೊ ಅದನ್ನ ಕಮರ್ಷಿಯಲೈಸೇಷನ್ ಅಂತ ಕರಿತೀವಿ. ಸೊ ಇಷ್ಟು ಸ್ಟೇಜಸ್ ನ ನಾವು ಡಿಸ್ಕಸ್ ಮಾಡಿದೀವಿ ಸಿಂಪಲ್ ಆಗಿ. ಫಸ್ಟ್ ಒನ್ ಐಡಿಯಾ ಜನರೇಷನ್, ಯಾವ ಪ್ರಾಡಕ್ಟ್ ನ ನಾವು ಮಾರ್ಕೆಟ್ಗೆ ತರಬೇಕು. ಐಡಿಯಾ ಸ್ಕ್ರೀನಿಂಗ್ ಅಂದ್ರೆ ಪ್ರಾಪರ್ ಆಗಿ ಚೆಕ್ ಮಾಡೋದು, ಅದು ಸಕ್ಸಸ್ ಆಗ್ಲಿಕ್ಕೆ ಏನೆಲ್ಲ ಪೊಟೆನ್ಶಿಯಲ್ ಪಾಸಿಬಿಲಿಟೀಸ್ ನಮಗೆ ಬೇಕು. ಸೊ ಕಾನ್ಸೆಪ್ಟ್ ಡೆವಲಪ್ಮೆಂಟ್, ಐಡಿಯಾ ಅದು ರಿಯಾಲಿಟಿಲಿ ಅದು ಎಕ್ಸಿಕ್ಯೂಟ್ ಆಗಿದ್ಯಾ ಅನ್ನೋದನ್ನ ಚೆಕ್ ಮಾಡಬೇಕು. ಅದಾದ್ಮೇಲೆ ಬಿಸ್ನೆಸ್ ಅನಾಲಿಸಿಸ್, ಕಾಸ್ಟ್ ಎಷ್ಟು, ಪ್ರಾಫಿಟ್ ಎಷ್ಟು, ಸೇಲ್ಸ್ ಹೇಗೆ ಅನ್ನೋದನ್ನ ಅನಲೈಸ್ ಮಾಡಬೇಕು. ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂತಂದ್ರೆ ಲೈಕ್ ಪ್ರಾಡಕ್ಟ್ ನೆಕ್ಸ್ಟ್ ಇವಾಗ ಸೇ ಫಾರ್ ಎಕ್ಸಾಂಪಲ್, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ಕಿಂಡರ್ ಜಾಯ್ ತಗೋಬಹುದು. ಕಿಂಡರ್ ಜಾಯ್ ಅಲ್ಲಿ ಮುಂಚೆ ಬರೀ ನಾರ್ಮಲ್ ಆಗಿ ಕೊಡ್ತಾ ಇದ್ವಿ, ಇವಾಗ ಏನಂತಂದ್ರೆ ಬ್ಲೂ ಕಲರ್ ಅಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ಲ, ಅಲ್ಲಿ
ಜೆಂಡರ್ ಡಿವಿಷನ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬ್ಲೂ ಕಲರ್ ಬಾಯ್ಸ್ಗೆ, ಪಿಂಕ್ ಕಲರ್ ಗರ್ಲ್ಸ್ಗೆ, ಅಂದ್ರೆ ಲೈಕ್ ಇನೋವೇಟಿವ್ ಆಗಿ ಸೊ ಇನ್ನೂ ಪ್ರಾಡಕ್ಟ್ ಸೇಲ್ ಆಗಲಿ ಅಂತ ಅಂದ್ಬಿಟ್ಟು ಅದನ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನೇನು ಇಲ್ಲ. ಟೆಸ್ಟ್ ಮಾರ್ಕೆಟಿಂಗ್ ಅಂತಂದ್ರೆ ಸೊ ರಿಯಲ್ ವರ್ಲ್ಡ್ ಅಲ್ಲಿ ತಗೊಂಬಂದ್ರೆ ಆ ಮಾರ್ಕೆಟ್ ಅಲ್ಲಿ ಕಸ್ಟಮರಿಗೆ ಕೊಟ್ಟಾದ್ಮೇಲೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಅದು ಪ್ರಾಬ್ಲಮ್ ಐಡೆಂಟಿಫೈ ಮಾಡಿ ಅದನ್ನ ಸಾರ್ಟ್ ಔಟ್ ಮಾಡೋ ತರ. ಲಾಸ್ಟ್ ಒಂದು ಕಮರ್ಷಿಯಲೈಸೇಷನ್ ಅಂತಂದ್ರೆ ಅದನ್ನ ಸ್ಟಾರ್ಟ್ ಮಾಡಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾರೆ ಅದನ್ನ ಸ್ಟಾರ್ಟ್ ಮಾಡ್ಕೊತ ಹೋಗೋದನ್ನ ಕಮರ್ಷಿಯಲೈಸೇಷನ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್. ಇಷ್ಟು ನಾವು ಸಿಂಪಲ್ ಆಗಿ ಸ್ಟೇಜಸ್ ಆಫ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಥ್ಯಾಂಕ್ ಯು.